ಇನ್ನು ಬಿಸಿಲಿನಾಡು ರಾಯಚೂರಿನಲ್ಲಿ ಈಗಾಗಲೇ ಸರಿಯಾದ ಮಳೆ ಇಲ್ಲದೆ ಜನ ಜಾನುವಾರುಗಳು ತತ್ತರಿಸಿ ಹೋಗುತ್ತಿವೆ. ಕುಡಿಯುವ ನೀರಿಗೂ ಹಾಹಾಕಾರ ಪಡುವಂತಾಗಿದೆ. ನೀರು ಸರಬರಾಜಿಗೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ಈಗ ನೀರಿಲ್ಲದೆ ದೊಡ್ಡ ಸಮಸ್ಯೆಯಾಗಿದೆ. ಇಲ್ಲಿನ ನೀರು ಸರಬರಾಜು ಮಾಡುವ ಮೋಟಾರ್ ಕೆಟ್ಟು 2 ವಾರಗಳೇ ಕಳೆದಿವೆ. ಆದರೆ ಅದರ ಬಗ್ಗೆ ಯಾವ ಅಧಿಕಾರಿಗಳು ಗಮನ ಹರಿಸಿಲ್ಲ ಅಂತ ಹೇಳಿ ಸಾರ್ವಜನಿಕರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುಡಿಯುವ ನೀರಿನ ಸಮಸ್ಯೆ ಏನಿದೆಯಲ್ಲ, ಈ ಬೇಸಿಗೆಯಲ್ಲಿ ಅನ್ಕೊಂಡಿದ್ವಿ, ಬಟ್ ಇವಾಗ ಮಳೆಗಾಲ, ಇವಾಗಲೂ ಕೂಡ ಭಾಳ ಕುಡಿಯುವ ನೀರಿಗೆ ಹಾಹಾಕಾರ ಶುರು ಆಗಿಬಿಟ್ಟಿದೆ. ಈ ರಾಯಚೂರಿನಲ್ಲಿ ಆಗಿರ್ತಕ್ಕಂಥದ್ದು, ಬಿಸಿಲಿನಾಡು ರಾಯಚೂರಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಕುಡಿಯುವ ನೀರು ಸಿಗ್ತಾ ಇಲ್ಲ. 2 ವಾರ ಆಯಿತು ಮೋಟ್ರ್ ಕೆಟ್ಟು, ಬಟ್ ಹೇಳೋರು ಇಲ್ಲ ಕೇಳೋರಿಲ್ಲ ಅನ್ನುವಂಥ ಆಗಿದೆ. ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದಾರಂತೆ, ಬಟ್ ಅಲ್ಲಿ ಯಾವುದೇ ಪ್ರಯೋಜನ ಆಗಿಲ್ಲ. ಆದಷ್ಟು ಬೇಗ ನೀರು, ರಸ್ತೆ, ಚರಂಡಿ ಮತ್ತು ಇನ್ನು ಉಳಿದಂಥ ಸಮಸ್ಯೆಗಳನ್ನು ಬಗೆಹರಿಸಿ ಅಂತೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಅವರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಜನಗಳ ಒಂದು ಆಕ್ರೋಶ ಆಗಿದೆ. ನೋಡಿ, ಈ ನೀರಿದೆಯಲ್ಲ, ಕುಡಿಯೋದಕ್ಕೆ ಭಾಳ ಮುಖ್ಯ ರೀ ಇದು. ಸೊ ಇದೇ ನೀವು ಕರೆಕ್ಟಾಗಿ ಊರಿನ ಜನತೆಗೆ ತಲುಪಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಈ ಪಂಚಾಯಿತಿ ಮಟ್ಟದ ಮೆಂಬರ್ಸ್ ಸದಸ್ಯರೇನಾಗಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಬೇರೆದಕ್ಕಿರಲಿ, ಕುಡಿಯೋದಕ್ಕೂ ನೀರಿಲ್ಲ ಅಂತ ಅಂದರೆ ಈ ನೋಡಿ, ಬೇಸಿಗೆ ಅಥವಾ ಇನ್ನೊಂದು, ಇವಾಗ ಮಳೆಗಾಲ ಬಿಡಿ, ಇವಾಗ ಮಳೆಗಾಲದಲ್ಲೂ ನೀರಿಲ್ಲ ಅಂದರೆ ಭಾಳ ವಿಪರ್ಯಾಸ ಇದೆ. ಬಟ್ ಈಗ ಈ ಉತ್ತರ ಕರ್ನಾಟಕ ಭಾಗ ಅಂತ ನಾನು ಹೇಳಿದ್ನಲ್ಲ, ರಾಯಚೂರು ಮೊದಲೇ ಬಿಸಿಲ್ನಾಡು. ಸೊ ಈ ಸಮಯದಲ್ಲಿ ನೀರು ಸಿಗ್ತಾ ಇಲ್ಲ ಅಂತ ಅಂದರೆ ಅವ್ರಿಗೆ ಭಾಳ ಕಷ್ಟ ಆಗ್ಬಿಡುತ್ತೆ. ದೇವ್ರ ಕೂಡ ಗಾಡ್ ಮರಿ ಇಟ್ಕೊಂಡೆ ಅಂತ ಮಾಡ್ಯಾರ. ಈ ಕಡೆ ಅಂದ್ರೆ ನಿಮಗೆ ದಿನ ಬಳಕೆ ನೀರ್ ಬೇಕು, ದಿನ ಬಳಕೆ ಮಾಡಕ್ ನೀರ್ ಬೇಕು. ಕುಡಿಯ ನೀರಂತೂ ಬರಲ್ಲ, ತಿರ್ಗಾದ್ರೂ ಕುಡಿಯ ನೀರ್ ಬರಲ್ಲ. ನಮ್ ಕುಡಿಯ ನೀರೇ ವ್ಯವಸ್ಥೆ ಬೇಕು. 2 ಗುಂಬಿನ ನೀರ್ ಬೇಕು. ನಮ್ ಶೌಚಾಲಯ ಕ್ಲೀನ್ ಇಲ್ಲ, ಶೌಚಾಲಯ ಕ್ಲೀನ್ ಮಾಡ್ಬೇಕು. ಶೌಚಾಲಯ 24 ತಾಸು ನೀರ್ ಬೇಕು. ಅಲ್ಲಿ ಸ್ವಚ್ಛತೆ ಯಾರಿಲ್ಲ, ಸ್ವಚ್ಛತೆ ಒಳಗೆ ನಾಳೆ ಕಳಿಸ್ಬೇಕು. ಈ ತರ ನಮ್ಗೆ ಬೇಕು. ಎಲ್ಲ ಜಾಲಿ ಸುತ್ತ ಮುಳ್ಳು ಅವೆಲ್ಲ ಮುಳ್ಳು ತೆಗಿಸ್ಬೇಕು. ತೆಗಿಸಿ ನಮ್ಗೆಲ್ಲ ಅನುಕೂಲ ಮಾಡಿ ಕೊಟ್ಟು ನಿಮ್ಗೆಲ್ಲ ಧನ್ಯವಾದ. ಚರಂಡಿ ಕೈತಾ ರೋಡ್ ಧನ್ಯವಾದ ಅನ್ಬೇಡ. ಇವೇನಾದ್ರೂ ಮಾಡಿ ಕೊಟ್ಟಿಲ್ಲ ಅಂದ್ರ ಮುಂದಿನ ಗಂಡ್ ಮಕ್ಳಿಗೆ ಒಂದು ಶೌಚಾಲಯ ಮಾಡಿ ಕೊಡ್ಬೇಕ್ರಿ. ಗಂಡ್ ಮಕ್ಳಿಗೆ ಶೌಚಾಲಯ ಇಲ್ಲ. ಪ್ರತಿ ಸಲ ಅಂಗಡಿ ಸಾಲಿಗೆ ಹೋಗ್ಬಾರ್ದು. ಶೌಚಾಲಯ ಈಗ ನಿಮ್ ಬೇಡಿಕೆಗಳು ಏನೇನೀಗ? ನಮ್ ಬೇಡಿಕೆ ಎಲ್ಲದೆ ಗಂಡ್ ಮಕ್ಳಿಗೆ ಶೌಚಾಲಯ ಬೇಕು, ಹೆಣ್ಮಕ್ಳಿಗೆ ಶೌಚಾಲಯ ಕ್ಲೀನ್ ಮಾಡ್ಕೊಡ್ಬೇಕು. ನೀರ್ ಬೇಕು. ನಮ್ ರೋಡ್ ಸೈಡಿಗೆ ಆಗಿಲ್ಲ, ಇನ್ನೊಂದ್ಸಲ ರೋಡ್ ಆಗ್ಬೇಕು. ಅಧಿಕಾರಿಗಳು ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ? ಇದೇ ನೀವೆಲ್ಲ ಹೇಳಕ್ ಇಷ್ಟಪಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಏನ್ ಮಾಡ್ತೀರಿ? ಇದೆಲ್ಲ ಕೆಲಸಗಳು ಆಗ್ಲಿಲ್ಲ ಅಂತಂದ್ರ ಮುಂದಿನ ಪಂಚಾಯತ್ ಬಗ್ಗೆ ಗುದ್ದು ಮಾತಾಡೋ, ಪಂಚಾಯತ್ ಸ್ಟ್ರೈಕ್ ಮಾಡ್ತೀವಿ, ಕುತ್ಕೊಳ್ಳೋ 3 ದಿನ ಬೀಗ ಹಾಕ್ಯಂದು. ಅಂದ್ರೆ ಪಂಚಾಯತಿ ಬೀಗ ಹಾಕ್ತಿರಿ, ಕೆಲಸ ಆಗಿಲ್ಲ ಅಂದ್ರೆ? ಆಗ್ಬೇಕು, ಧೈರ್ಯ ಇರ್ಬೇಕು. ಧೈರ್ಯದ ಕಾರಣ ಆಗ್ತಾರೆ. ಧೈರ್ಯಕ್ಕೆ ಏನಾಗಲ್ಲ ಕಾರಣ. ಧೈರ್ಯ ಇರ್ಬೇಕು, ಹೋರಾಟ ಇರ್ಬೇಕು. 10 ಮಂದಿ ಇದ್ರೆ ಒಬ್ಬರು ಇರ್ಬೇಕು. ಅದ್ರಾಗ 10 ಮಂದಿ ಇಲ್ಲ ಇದ್ರೆ ಸಾಕು, ಒಬ್ಬರು ಮಾತಾಡೋದು ಮುಂದಿದ್ರೆ ಸಾಕು. ನಮ್ಗೇನಂದ್ರೆ ಅಂದ್ರೆ ನಿಮಗೆ ದಿನ ಬಳಕೆ ನೀರ್ ಬೇಕು, ದಿನ ಬಳಕೆ ಮಾಡಕ್ ನೀರ್ ಬೇಕು. ಕುಡಿಯ ನೀರಂತೂ ಬರಲ್ಲ, ತಿರ್ಗಾದ್ರೂ ಕುಡಿಯ ನೀರ್ ಬರಲ್ಲ. ನಮ್ ಕುಡಿಯ ನೀರೇ. ಎಸ್ ವೀಕ್ಷಕರೇ, ನೋಡಿ, ಕುಡಿಯುವ ನೀರಿಗೆ ಜನರು ಪರದಾಡ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ. ನೀವು ಅಲ್ಲಿ ಜನಗಳು ಮಾತಾಡ್ತಾ ಇರೋದು ನೋಡ್ತಾ ಇದ್ರಿ, ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇವಾಗ ನಾನು ಹೇಳ್ತಾ ಇದ್ನಲ್ಲ, ಬಿಸಿಲು ನಾಡು ಅಂತ ಹೇಳಿ ರಾಯಚೂರು. ಸೊ ಅಲ್ಲಿ ಬಿಸಿಲು ವಿಪರ್ಯಾಸ ಅಂದರೆ ಭಾಳ ಇರುತ್ತೆ ರೀ, ಅಲ್ಲಿ ವಿಪರೀತವಾಗಿ ಬಿಸಿಲಿರುತ್ತೆ. ಸೊ ಈ ಬಿಸಿಲಿದ್ದಾಗ ಕುಡಿಯುವ ನೀರಿಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ನೀರು ಭಾಳ ಅಗತ್ಯ ಆಗಿರುತ್ತೆ. ಅಲ್ಲಿ ಕ್ಷಣಕ್ಕೂ ಕೂಡ ನೀರಿನ ಅಗತ್ಯ ಭಾಳ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ಈಗ ನೀರಿಲ್ಲ ಅನ್ನೋದು ಭಾಳ ವಿಪರ್ಯಾಸ ಸಂಗತಿ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ, ರಾಯಚೂರು ಪ್ರತಿನಿಧಿ ಸುರೇಶ್. ನೀರಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು, ಅಂದರೆ ಅಲ್ಲಿನ ಅಧಿಕಾರಿಗಳು ಯಾವುದು ಕ್ರಮ ವಹಿಸಲಿಲ್ವಾ? ಇವರ ಒಂದು ಮನವಿಗೆ ಅವರು ಸ್ಪಂದಿಸಲಿಲ್ವಾ? ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲು ಮದುವೆ ಏನು ಬಿಸಿಲ್ನಾಡು ರಾಯಚೂರು ಅಂದೇ ಕರೆಸಿಕೊಳ್ಳುವ ಈ ರಾಯಚೂರಲ್ಲಿ 2 ನದಿಗಳು ಅಕ್ಕಪಕ್ಕ ಇದ್ರೂ ಕೂಡ ನೀರಿನ ಸಮಸ್ಯೆ ಸಾಕಷ್ಟಿದೆ. ಈಗಾಗಲೇ ಮುಂಗಾರು ಮಳೆ ಕೂಡ ಕೈಕೊಟ್ಟಿದ್ರಿಂದ ಒಂದ್ ಕಡೆ ರೈತರ ಸಮಸ್ಯೆ ಆದ್ರೆ, ಮತ್ತೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಕಡ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಗ್ರಾಮಗಳಲ್ಲಿ 15 ದಿನಗಳಿಗೊಮ್ಮೆ 20 ದಿನಗಳಿಗೊಮ್ಮೆ
ಕುಡಿಯುವ ನೀರಿನ ಸರಬರಾಜಾಗೋದು ದುರಂತ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರು ಇದ್ರೆ ಮಾತ್ರ ಅಲ್ಲಿ ಒಳ್ಳೆ ಆರೋಗ್ಯ ಇರ್ತದೆ. ಆ ಚರಂಡಿ ವ್ಯವಸ್ಥೆ ಕೂಡ ಇವೆ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಏನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಟ್ಟಿ ಪಟ್ಟಣದ ಕಾಕಾನಗರ ಏನಿದೆ, ಈ ಕಾಕಾನಗರದಲ್ಲಿ ಸತತವಾಗಿ ಒಂದು 5-6 ವರ್ಷಗಳಿಂದಲೂ ಕೂಡ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಮನವಿ ಮಾಡಿಕೊಳ್ತಾರೆ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ಅಲ್ಲಿ ಈ ಬಗ್ಗೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸನೇ ಆಗ್ತಾ ಇರಂಗಿಲ್ಲ. ಹೀಗಾಗಿ ಅನೇಕ ಸಂಘಟನೆಗಳ ಜೊತೆಗೂಡಿ ಅಲ್ಲಿರ್ತಕ್ಕಂಥ ಜನರು ಪಟ್ಟಣ ಪಂಚಾಯತಿ ಮುಂದೆ ಹೋರಾಟಗಳು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸಾಕಷ್ಟು ಭರವಸೆಯನ್ನು ಕೊಡ್ತಾರೆ, ಆದ್ರೆ ಕೆಲಸ ಮಾತ್ರ ಆಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿನ ಜನರ ಕೊರತೆ ಆಗಿದೆ. ಆದಷ್ಟು ಬೇಗ ಸಾರ್ವಜನಿಕರ ಈ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ನೀಡ್ತಕ್ಕಂಥ ಕೆಲಸ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತೆ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮಾಡಬೇಕು ಅಂತೇಳಿ ಸಾರ್ವಜನಿಕರ ಒತ್ತಾಯ ಆಗಿದೆ. ಓಕೆ ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ ನೋಡಿ, ಅಲ್ಲಿ ಜನಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಸಂಘಟನೆಗಳ ಜೊತೆ ಕೂಡಿಕೊಂಡು ಮತ್ತು ಊರಿನವರ ಜೊತೆ ಕೂಡಿಕೊಂಡು ಅಲ್ಲಿನ ಜನಗಳು, ಊರಿನವರೆಲ್ಲ ಸೇರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಸೊ ನೀರು ಕರೆಕ್ಟಾಗಿ ನೀವು ಪೂರೈಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಏನ್ರಿ ವ್ಯವಸ್ಥೆ ಇದು? ಏನ್ರಿ ಆಡಳಿತ ನಡೆಸ್ತೀರಿ? ಅಲ್ಲಿ ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, PDOಗಳು ಏನು ಮಾಡ್ತಾ ಇದ್ದಾರೆ, ಅಲ್ಲಿನ ಪಂಚಾಯಿತಿಯ ಸದಸ್ಯರು ಊರಿನಿಂದ ಏನು ನೀವು ಆಯ್ಕೆ ಆಗಿರ್ತೀರಲ್ಲ, ನಾನು ಊರಿಗೆ ಅಭಿವೃದ್ಧಿ ಮಾಡಿಬಿಡ್ತೀನಿ, ಪಂಚಾಯಿತಿಯಿಂದ ಬಂದಿರತಕ್ಕಂಥ ಹಣವನ್ನು ತಂದು ಹಾಕ್ತೀನಿ ಅಂಥೇಳಿ ನೀರು ಕೊಡೋದಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಊರಿನ ಜನರು ಖಾಲಿ ಕೊಡ ಹಿಡ್ಕೊಂಡು ನಿಂತಿದ್ದಾರಲ್ಲಿ. ಸೊ ಅಗತ್ಯವಾಗಿರುವ ನೀರೇ ಕೊಡೋದಕ್ಕಾಗ್ತಿಲ್ಲ ಅಂದರೆ ಏನು ಕೆಲಸ ಮಾಡ್ತೀರಿ? ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.